ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಒಳ ಮೀಸಲಾತಿ ಜಾರಿ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕರಿಸುವಂತೆ ಒತ್ತಡ ಹೆಚ್ಚಾಗ್ತಾ ಇದೆ. ಬಲಗೈ ಸಮುದಾಯ ನಾಯಕರು ಒತ್ತಡವನ್ನು ಹಾಕ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಮೇಲೆ. ಯಾಕಂದ್ರೆ ನಾಗಮೋಹನ್ ದಾಸ್ ವರದಿ ಅವೈಜ್ಞಾನಿಕವಾಗಿದೆ, ಸರಿ ಇಲ್ಲ ಅದು. ಆ ವರದಿ ಅಪೂರ್ಣ ದತ್ತಾಂಶವನ್ನ ಹೊಂದಿದೆ ಅಂತ ಹೇಳಿ ಅವರು ವಿರೋಧವನ್ನ ಮಾಡ್ತಾ ಇದ್ದಾರೆ. ನಾಗಮೋಹನ್ ದಾಸ್ ಆಯೋಗ ಸಮೀಕ್ಷೆಯನ್ನ ಪೂರ್ಣಗೊಳಿಸಿಲ್ಲ, ಯಾವ ಜಿಲ್ಲೆಯಲ್ಲೂ ಕೂಡ ಸಮೀಕ್ಷೆಯನ್ನ ಪೂರ್ಣಗೊಳಿಸಿಲ್ಲ. ಸರ್ಕಾರದ ಹಿಂದಿನ ನಿರ್ಧಾರವನ್ನ ಮರುಪರಿಶೀಲಿಸಿ ಸದರಿ ನಿರ್ಣಯವನ್ನ ಕೈಬಿಡುವಂತೆ ಬಲ ಸಮುದಾಯ ಇದೀಗ ಒತ್ತಾಯಿಸ್ತಾ ಇದೆ. ಬೆಂಗಳೂರು ಮಹಾನಗರದಲ್ಲಿ ಕೇವಲ 48%, ರಾಜ್ಯದ ಇತರೆ ಜಿಲ್ಲೆಗಳಲ್ಲಿ 52% ಸಮೀಕ್ಷೆ ಕೈಗೊಳ್ಳಲಾಗಿದೆ. ಅಪೂರ್ಣವಾದ ದತ್ತಾಂಶದ ಆಧಾರದ ಮೇಲೆ ವರದಿಯನ್ನ ಸಲ್ಲಿಕೆ ಮಾಡುತ್ತಿದ್ದಾರೆ. ಈ ದತ್ತಾಂಶವನ್ನ ಆಧರಿಸಿ ಒಳ ಮೀಸಲಾತಿಯನ್ನ ಕೊಡುವುದು ಸರಿಯಲ್ಲ, ಇದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿಗೆ ವಿರುದ್ಧವಾಗಿದೆ ಅಂತ ಹೇಳಿ ಬಲ ಸಮುದಾಯ ಇದೀಗ ತನ್ನ ವಾದವನ್ನ ಸರ್ಕಾರದ ಮುಂದಿಡ್ತಾ ಇದೆ. ಒಳ ಮೀಸಲಾತಿ ವಿಚಾರ ರಾಜ್ಯ ಸರ್ಕಾರಕ್ಕೆ ಕಗ್ಗಂಟಾಗಿದೆ. ತುಂಬ ಜಾಣ ನಡೆಯನ್ನ ಅನುಸರಿಸಬೇಕಿದೆ ಸಿದ್ದರಾಮಯ್ಯ ಅವರು. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಅದು ಸರ್ಕಾರಕ್ಕೆ ದೊಡ್ಡ ಮಟ್ಟದ ಪರಿಣಾಮವನ್ನು ಬೀರುತ್ತೆ. ನಾಗಮೋಹನ್ ದಾಸ್ ವರದಿಗೆ ಸಂಬಂಧಪಟ್ಟಂತೆ ಇದೀಗ ಸಾಕಷ್ಟು ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ. ವರದಿ ಅಪೂರ್ಣವಾಗಿದೆ, ವರದಿಯನ್ನು ಸರಿಯಾಗಿ ಮಾಡಿಲ್ಲ, ಅದು ವೈಜ್ಞಾನಿಕತೆಯಿಂದ ಕೂಡಿಲ್ಲ. ಇದನ್ನು ಪರಿಗಣಿಸಿ ನೀವು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂದರೆ ಅದನ್ನು ನಾವು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಬಲ ಸಮುದಾಯದ ವಾದ ಇದಾದರೆ ಎಡ ಸಮುದಾಯವೂ ಕೂಡ ಮತ್ತೊಂದು ಕಡೆ ಈ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ತಮ್ಮ ವಾದವನ್ನು ಮಂಡಿಸಿದ್ದಾರೆ. ಜಾರಿ ಆಗಬೇಕು ಅಂತ ಆಗ್ರಹಪಡಿಸಿದ್ದಾರೆ. 101 ಉಪಜಾತಿಗಳಿಗೆ ಸಂಬಂಧಪಟ್ಟಂತೆ ಒಳ ಮೀಸಲಾತಿಯನ್ನು ಕಲ್ಪಿಸುವಂತಹ ವಿಚಾರ ಇದೆಯಲ್ಲ, ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ನುಂಗೋಕ್ಕೂ ಆಗೋದಿಲ್ಲ, ಉಗಿಯೋಕ್ಕೂ ಕೂಡ ಆಗೋದಿಲ್ಲ. ಅಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಸರ್ಕಾರ ಸಿಲುಕಿಕೊಂಡಿದೆ. ಇವತ್ತು ವಿಶೇಷ ಕ್ಯಾಬಿನೆಟ್ ಸಭೆ ಕೂಡ ಇದೆ. ಮಧ್ಯಾಹ್ನ 2 ಗಂಟೆಗೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆಯುವಂತಹ ಸಭೆ. ಟೆಕ್ನಿಕಲ್ ಕಮಿಟಿಯನ್ನು ಕೂಡ ರಚನೆ ಮಾಡಲಾಗಿತ್ತು. ಆ ವರದಿಗೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆಯನ್ನು ಮಾಡಲಾಗುತ್ತೆ. ಯಾವ ಜಿಲ್ಲೆಯಲ್ಲೂ ಕೂಡ ಸಮೀಕ್ಷೆಯನ್ನು ಪೂರ್ಣಗೊಳಿಸಿಲ್ಲ, ಅದರಲ್ಲಿರುವಂತಹ ದತ್ತಾಂಶ ಮಾಹಿತಿ ಎಲ್ಲವೂ ಕೂಡ ಅಪೂರ್ಣವಾಗಿದೆ. ಹಾಗಾಗಿ ಸರ್ಕಾರ ತುಂಬಾನೇ ಜಾಗೃತಿಯಿಂದ ಒಳ ಮೀಸಲಾತಿ ವಿಚಾರದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅಂತ ಬಲ ಸಮುದಾಯ ಹೇಳ್ತಾ ಇದೆ. ಒಂದು ವೇಳೆ ಇದೇ ರೀತಿಯಾಗಿ ಸರ್ಕಾರ ಒಳ ಮೀಸಲಾತಿ ವಿಚಾರದಲ್ಲಿ ಕಾರಣಗಳನ್ನು ಕೊಟ್ಟುಕೊಂಡು ನಿರ್ಧಾರದಲ್ಲಿ ಡಿಲೇ ಮಾಡಿದ್ದೇ ಆದರೆ ಅದು ಮತ್ತೊಂದು ರೀತಿಯ ಸ್ವರೂಪವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಮುಂದಿನ ದಿನಗಳಲ್ಲಿ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಬಿಸಿ ತುಪ್ಪವಾಗಿದೆ ಒಳ ಮೀಸಲಾತಿ ಜಾರಿ ವಿಚಾರ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ. ಇವತ್ತು ಸಿಎಂ ಅವರ ನೇತೃತ್ವದಲ್ಲಿ ವಿಶೇಷ ಕ್ಯಾಬಿನೆಟ್ ಸಭೆ ಕೂಡ ನಡೀತಾ ಇದೆ. ಹೇಗೆ ಬಲ ಮತ್ತು ಎಡ ಸಮುದಾಯದಿಂದ ವಿರೋಧ ಅಥವಾ ಪರ ಮತ್ತು ವಿರೋಧದ ವಾದಗಳು ಕೇಳಿ ಬರ್ತಾ ಇದೆ ಅಂತ? ಮಧುಶ್ರೀ, ಒಳ ಮೀಸಲಾತಿ ಜಾರಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಇವತ್ತು ಏನ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಎಲ್ಲರ ಚಿತ್ತ ನೆಟ್ಟಿದೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮಹತ್ವದ ಸಚಿವ ಸಂಪುಟ ಸಭೆಯನ್ನ ಕರೆಯಲಾಗಿದೆ. ಅದು ಕೂಡ ಕೇವಲ ಒಳ ಮೀಸಲಾತಿ ಜಾರಿಗೆ ಸಂಬಂಧಪಟ್ಟಂತ ವಿಷಯದ ಚರ್ಚೆಗೆ ಮಾತ್ರ. ಇನ್ನುಳಿದ ಯಾವ ವಿಷಯವೂ ಕೂಡ ಚರ್ಚೆಗೆ ಬರೋದಿಲ್ಲ. ಒಳ ಮೀಸಲಾತಿ ಜಾರಿ ವಿಚಾರದಲ್ಲಿ ಸರ್ಕಾರಕ್ಕೆ ಬಿಸಿ ತುಪ್ಪ ಆಗಿರುವಂತದ್ದು ಪ್ರಮುಖವಾಗಿ ಬಲಗೈ ಸಮುದಾಯ ಇದನ್ನ ವಿರೋಧಿಸ್ತಾ ಇದೆ. ಎಡಗೈ ಸಮುದಾಯ ತಕ್ಷಣ ಒಳ ಮೀಸಲಾತಿಯನ್ನ ಜಾರಿಗೆ ತರಲೇಬೇಕು ಅನ್ನುವಂತಹ ಆಗ್ರಹವನ್ನ ಮಾಡ್ತಾ ಇದೆ. ಸರ್ಕಾರ ಈ ಹಿಂದೆ ನಾಗಮೋಹನ್ ದಾಸ್ ವರದಿಯನ್ನ ಪಡೆದುಕೊಂಡಿತ್ತು. ನಾಗಮೋಹನ್ ದಾಸ್ ಆಯೋಗ ಸಮೀಕ್ಷೆಯನ್ನ ಇಡೀ ರಾಜ್ಯಾದ್ಯಂತ ನಡೆಸಿ ಒಂದು ಶಿಫಾರಸನ್ನ ಮಾಡಿದ ಪ್ರಕಾರ 17%ಗೆ ಪರಿಶಿಷ್ಟ ಜಾತಿಗೆ ಮೀಸಲಾತಿಯನ್ನ ಕೊಡಬೇಕು ಅನ್ನುವಂಥದ್ದು ನಿಗದಿಯಾಗಿತ್ತು. ಆದ್ರೆ ಕೋರ್ಟ್ನ ಆದೇಶದ ಪ್ರಕಾರ ಇದೀಗ 17% ಮೀಸಲಾತಿಯನ್ನ ಕೊಡೋದಕ್ಕೆ ಸಾಧ್ಯವಿಲ್ಲ. ಅಂದ್ರೆ 50% ಮೀಸಲಾತಿಗೆ ಕೋರ್ಟ್ ಕ್ಯಾಪ್ ಹಾಕಿರೋದ್ರಿಂದಾಗಿ ಆ ಒಂದು ಮಿತಿಯ ಒಳಗಡೆ ಮೀಸಲಾತಿ ಕೊಡಬೇಕು ಅಂದ್ರೆ ಅದು 15% ಪರಿಶಿಷ್ಟ ಜಾತಿಗೆ ಮಾತ್ರ ಮೀಸಲಾತಿ ಕೊಡೋದಕ್ಕೆ ಸಾಧ್ಯ. ಈ 15%ನಲ್ಲೂ ಕೂಡ ಒಳ ಮೀಸಲಾತಿಯನ್ನ ಕೊಡಬೇಕು ಅಂತ ಹೇಳಿ ಇದೀಗ ಚರ್ಚೆಗಳಿದ್ದಾವೆ. ಅದೇ ವಿಷಯ ಇದೀಗ ಮುನ್ನೆಲೆಗೆ ಬಂದಿರುವಂತದ್ದು. ಆದ್ರೆ ಇದನ್ನ 15% ಒಳಗಡೆ ಒಳ ಮೀಸಲಾತಿಯನ್ನ ಕೊಡೋದಕ್ಕೆ ಬಲಗೈ ಸಮುದಾಯದ ನಾಯಕರು, ಸಮುದಾಯದ ಎಲ್ಲ ವರ್ಗದ ಜನರು ಅದನ್ನ ವಿರೋಧಿಸ್ತಾ ಇದ್ದಾರೆ. ಜೊತೆಗೆ ನಾಗಮೋಹನ್ ದಾಸ್ ವರದಿಯೇ ಒಂದು ರೀತಿಯ ಅವೈಜ್ಞಾನಿಕ ವರದಿ. ಸಂಪೂರ್ಣವಾಗಿ ಇಡೀ ರಾಜ್ಯದಲ್ಲಿ ಸಮೀಕ್ಷೆಯನ್ನ ಸರಿಯಾದ ರೀತಿಯಲ್ಲಿ ನಡೆಸಿಲ್ಲ. ಹೀಗಾಗಿ 15%ಗೆ ಒಳ ಮೀಸಲಾತಿಯನ್ನ ಕಲ್ಪಿಸುವಂತದ್ದು ಸರಿಯಲ್ಲ ಅನ್ನುವಂಥದ್ದು ಬಲಗೈ ಸಮುದಾಯ ಹೇಳ್ತಾ ಇರುವಂತದ್ದು. ಆದ್ರೆ ಈಗ ಎಡಗೈ ಸಮುದಾಯ ಅದಕ್ಕೆ ವಿರುದ್ಧವಾದಂತಹ ಅಭಿಪ್ರಾಯವನ್ನ, ವಾದವನ್ನ ಮಂಡಿಸ್ತಾ ಇದೆ. ಅಂದ್ರೆ
56,000 ಸರ್ಕಾರಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಗೆ ಸರ್ಕಾರ ಚಾಲನೆಯನ್ನ ಕೊಟ್ಟಿದೆ. ಹೀಗಾಗಿ ಆ 56,000 ಹುದ್ದೆಗಳ ನೇಮಕಾತಿಯ ಪ್ರಕ್ರಿಯೆಯಲ್ಲಿಯೇ ಎಡಗೈ ಸಮುದಾಯಕ್ಕೆ, ಬಲಗೈ ಸಮುದಾಯಕ್ಕೆ ಮತ್ತು ಇತರೆ ಸಮುದಾಯಕ್ಕೆ ಒಳ ಮೀಸಲಾತಿಯನ್ನ ಕೊಡಿ ಅನ್ನುವಂಥದ್ದು ಎಡಗೈ ಸಮುದಾಯದ ವಾದ. ಅಂದ್ರೆ 15% ಪರಿಶಿಷ್ಟ ಜಾತಿಗೆ ಮೀಸಲಾತಿ ಇದೆ, ಆ 15% ನಲ್ಲಿ ಒಳ ಮೀಸಲಾತಿಯನ್ನ ಕೊಡಿ, ಅಂದ್ರೆ ಬಲಗೈಗೆ 6, ಎಡಗೈಗೆ 6, ಇತರೆ ಸಮುದಾಯಕ್ಕೆ 5, ಎಷ್ಟು ಅಂತ ಸರಿಯಾದಂತ ರೀತಿಯಲ್ಲಿ ಹಂಚಿಕೆ ಮಾಡಿ ಅಂತ ಹೇಳಿ. ಇದೀಗ ಆ ವಾದ ವಿವಾದ ನಡುವೆ ಸರ್ಕಾರ ಸಿಕ್ಕಾಕೊಂಡಿದೆ. ಸರ್ಕಾರಕ್ಕೆ ಅದನ್ನ ಎಷ್ಟರ ಮಟ್ಟಿಗೆ ಹಂಚಿಕೆ ಮಾಡಬೇಕು ಅನ್ನೋ ಬಗ್ಗೆ ಒಂದು ಸ್ಪಷ್ಟ ನಿಲುವಿಗೆ ಬರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕೆಂತಂದ್ರೆ ಬಲಗೈ ಸಮುದಾಯವನ್ನು ಕೂಡ ಬಿಡೋದಕ್ಕೆ ಸಾಧ್ಯವಿಲ್ಲ, ಎಡಗೈ ಸಮುದಾಯದ ವಾದವನ್ನು ಕೂಡ ತಕ್ಷಣಕ್ಕೆ ಸರ್ಕಾರ ಒಪ್ಪೋದಕ್ಕೆ ಸಿದ್ಧವಿಲ್ಲ. ಈ ಕಾರಣಕ್ಕೋಸ್ಕರ ಇವತ್ತು ನಡೆಯುವಂತಹ ಸಚಿವ ಸಂಪುಟ ಸಭೆ ಮಧ್ಯಾಹ್ನ 2:30ಕ್ಕೆ ನಿಗದಿಯಾಗಿದೆ. ಇದರಲ್ಲಿ ಒಂದು ಅಂತಿಮ ತೀರ್ಮಾನಕ್ಕೆ ಸರ್ಕಾರ ಹೇಗೆ ಬರುತ್ತೆ ಅನ್ನುವಂಥದ್ದು ಬಹಳ ಕುತೂಹಲಕಾರಿ ಅಂಶ. ಅಂದ್ರೆ ಮೀಸಲಾತಿ ಹಂಚಿಕೆ, ಒಳ ಮೀಸಲಾತಿ ಹಂಚಿಕೆ ಮಾಡುವಂತಹ ಸಂದರ್ಭದಲ್ಲಿ 5, 5, 4 ಈ ತರ ಏನಾರು ಹಂಚಿಕೆ ಮಾಡ್ತಾರಾ, ಅಥವಾ 5.3, 5.3 ಎಡಗೈ ಮತ್ತು ಬಲಗೈ ಸಮುದಾಯಕ್ಕೆ ಸಮಾನವಾಗಿ 50% ಹಂಚಿಕೆ ಮಾಡ್ತಾರಾ, ಅಥವಾ ಇತರೆ ಸಮುದಾಯವನ್ನ ಹೇಗೆ ಇಲ್ಲಿ ಸೇರಿಸ್ತಾರೆ, ಇದೆಲ್ಲವೂ ಕೂಡ ಬಹಳ ಕುತೂಹಲಕಾರಿ ಘಟ್ಟವನ್ನ ತಲುಪಿದೆ. ಇದು ಕೇವಲ ಅಂಕಿ ಸಂಖ್ಯೆಗಳ ಆಟವಾಗಿ ಉಳಿದಿಲ್ಲ. ಒಂದು ರಾಜಕೀಯ ಕಾರಣಕ್ಕೋಸ್ಕರ ಬಲಗೈ ಸಮುದಾಯ ಮತ್ತು ಎಡಗೈ ಸಮುದಾಯ ಇಬ್ಬರೂ ಕೂಡ ಒಂದು ರೀತಿಯಲ್ಲಿ ಜಟಾಪಟಿಯ ಹಂತಕ್ಕೆ ಹೋಗಿ ತಲುಪಿದೆ. ಎಲ್ಲಿನ ಮಟ್ಟಿಗೆ ಅಂದ್ರೆ ಉಪಚುನಾವಣೆಯ ಸಂದರ್ಭದಲ್ಲೂ ಕೂಡ ಈ ವಿಚಾರ ದೊಡ್ಡ ಮಟ್ಟಿಗೆ ಚರ್ಚೆ ಆಯಿತು. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಒಳ ಮೀಸಲಾತಿ ಹಂಚಿಕೆ ವಿಚಾರದಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳದೇ ಇರುವಂತದ್ದೇ ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಅನ್ನ ಮಾಡಬಹುದು ಅನ್ನುವಂತ ರೀತಿಯ ಆತಂಕವೂ ಕೂಡ ಸದ್ಯಕ್ಕೆ ಇದೆ. ಈ ರಾಜಕೀಯ ಕಾರಣಕ್ಕೋಸ್ಕರ ಎಲ್ಲೋ ಒಂದ್ ಕಡೆ ತಮ್ಮ ತಮ್ಮ ಸಮುದಾಯಕ್ಕೆ ಅಂದ್ರೆ ಬಲಗೈಗೆ ಎಡಗೈಗೆ ಪ್ರಾತಿನಿಧ್ಯಗಳು ಕಡಿಮೆ ಆಗಬಹುದು ಅನ್ನುವಂತಹ ಒಂದು ರಾಜಕೀಯ ಆತಂಕವೂ ಕೂಡ ಇದೀಗ ಸಮುದಾಯದ ನಾಯಕರಲ್ಲಿದೆ. ಇದೇ ಕಾರಣಕ್ಕೋಸ್ಕರ ಸಚಿವರಾದಂತಹ ಪರಮೇಶ್ವರ್ ಮತ್ತು ಎಚ್ ಸಿ ಮಹದೇವಪ್ಪ, ಪ್ರಿಯಾಂಕ್ ಖರ್ಗೆ ಇವರೆಲ್ಲರೂ ಕೂಡ ಒಂದು ಭಾಗದಲ್ಲಿದ್ರೆ, ತಿಮ್ಮಾಪುರ್ ಅವರು, KH ಮುನಿಯಪ್ಪನವರು ಇನ್ನೊಂದು ಭಾಗದಲ್ಲಿದ್ದಾರೆ. ಅವರ ನಡುವೆ ಒಂದು ಸಮನ್ವಯತೆ ಬಂದಿದ್ದೆ ಆದ್ರೆ ಸಮಾನವಾಗಿ ಹಂಚಿಕೆ ಆಗುತ್ತೆ. ಅಂದ್ರೆ 15% ಪರಿಶಿಷ್ಟ ಜಾತಿಯ ಮೀಸಲಾತಿಯಲ್ಲಿ 50-50 ಸಮಾನವಾದಂತಹ ಹಂಚಿಕೆ ಆಗುತ್ತೆ. ಉಳಿದಂತಹ ಮೀಸಲಾತಿಯ ಪ್ರಮಾಣ ಬೋವಿ, ಕೊರಮ, ಕೊರಚ ಮತ್ತು ಅಲೆಮಾರಿ ಸಮುದಾಯಕ್ಕೆ ಹಂಚಿಕೆ ಆಗುತ್ತೆ. ಆದ್ರೆ ಎಷ್ಟರ ಮಟ್ಟಿಗೆ ಇದನ್ನ ಒಪ್ಕೊಳ್ತಾರೆ, ಮಹದೇವಪ್ಪ, ಪರಮೇಶ್ವರ್ ಮತ್ತು ಪ್ರಿಯಾಂಕ್ ಖರ್ಗೆ ಅವರ ನಿಲುವಿಗೆ ತಿಮ್ಮಾಪುರ್ ಮತ್ತು KH ಮುನಿಯಪ್ಪ ಅವರು ಎಷ್ಟರ ಮಟ್ಟಿಗೆ ಒಪ್ಕೊಳ್ತಾರೆ, ಅಥವಾ ಎಡಗೈ ಸಮುದಾಯಕ್ಕೆ ಮೀಸಲಾತಿಯನ್ನ ನಮ್ಮಷ್ಟೇ ಸರಿಸಮಾನವಾಗಿ ನಾವು ಕೊಡೋದಕ್ಕೆ ಸಿದ್ಧ ಅಂತ ಬಲಗೈ ಸಮುದಾಯ ಎಷ್ಟರ ಮಟ್ಟಿಗೆ ಹೇಳುತ್ತೆ, ಇದು ಒಂದು ಕುತೂಹಲಕಾರಿ ಘಟ್ಟವನ್ನ ತಲುಪಿದೆ. ಮಧುಶ್ರೀ, ಧನ್ಯವಾದ ಪ್ರಸನ್ನ ತಮ್ಮ ಮಾಹಿತಿಗಾಗಿ.